ಕೊಡಲೇಬೇಕು, ಕೊಡಿಸ್ಬೇಕು ಅನ್ನೋ ಮಾತನ್ನು ಹೈಕಮಾಂಡ್ ಮುಂದೆ ಈಗ ಇಟ್ಟಿದ್ದಾರೆ ಅಂತ ಸುದ್ದಿಗಳು ಇದ್ದಾವೆ. ಖರ್ಗೆ ಅವ್ರ ಮುಂದೆ, ವೇಣುಗೋಪಾಲ್ ಅವ್ರ ಮುಂದೆ ಮಾತಾಡಿದ್ದಾರೆ. ಈಗ ಹೋದಾಗ ಸಿಕ್ಕಿಲ್ಲ. ನಮ್ಮ ರಾಹುಲ್ ಗಾಂಧಿ ಅವರು ಚುನಾವಣಾ ಪ್ರಚಾರದಲ್ಲಿದ್ದರು, ರಾಮತ್ ಬೇರೆ ಸಿಕ್ಕಿಲ್ಲ, ಭೇಟಿಯಾಗಿಲ್ಲ. ಇದರ ಅರ್ಥ ಡಿ ಕೆ ಶಿ ಅವ್ರನ್ನ ತಿರಸ್ಕರಿಸಿದ್ದಾರೆ ಅಂತ ಅರ್ಥ ಅಲ್ಲ. ನಮಗೆ ಹೆಂಗೆ ಬೇಕಂಗೆ ವ್ಯಾಖ್ಯಾನ ಮಾಡೋದಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವ್ರ ಮಾತು ಗಮನಿಸಿದಾಗ ಅದೇ ಕಾರಣ ಈಗ ಸತೀಶ್ ಅವರು ಮಾತು ಬಿಟ್ಟಿದ್ದಾರೆ, ಕೆಲವೊಂದಿಷ್ಟು ಮಾತು ಮಾತಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಅವರು ಒಂದು ಮಾತನ್ನು ಕೇಳಿದಾಗ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮುಖ್ಯಮಂತ್ರಿ ಬದಲಾವಣೆ ಕುರಿತು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತೇಳಿ ಸತೀಶ್ ಅವರು ಹೇಳುವ ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಇಲಾಖೆ ವಿಷಯದ ಕುರಿತು ಚರ್ಚಿಸಲು ಆಗಾಗ ದೆಹಲಿಗೆ ಹೋಗುತ್ತಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಈವರೆಗೆ ಚರ್ಚೆಯಾಗಿಲ್ಲ. ಅದಕ್ಕೆ ಪಕ್ಷದ ಹಿರಿಯ ನಾಯಕರೇ ಉತ್ತರಿಸಬೇಕು. ಸಚಿವ ಸಂಪುಟ ವಿಸ್ತರಣೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ. ಈಗ ಅವರು ಒಂದು ಅಡ್ಡಗೋಡೆ ಮೇಲೆ ತಿಪ್ಪೇಟೆ, ಇಬ್ಬರು ಬುದ್ಧಿವಂತರು. ಒಂದು ಕಡೆ ಡಿ ಕೆ ಶಿ, ಇನ್ನೊಂದು ಕಡೆ ಸತೀಶ್ ಅವರು ಫುಲ್ ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ. ಅಧ್ಯಕ್ಷ ಸ್ಥಾನ ತೊಗೊಳ್ಬೇಕಂತಾರೆ. ಅವ್ರು ಇಲ್ಲ ಅಂತ ಹೇಳ್ತಿರ್ಬೋದು, ಆದರೆ ಅವ್ರ ನಡೆ ಅತ್ತದ. ಅದ್ರ ಜೊತೆಗೆ ಅಹಿಂದ ಮೂಮೆಂಟನ್ನು ನಿಧಾನಕ್ಕೆ ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಂತ ನಾನೇ ಅನ್ನುವಂಥ ಒಂದು ಚಿತ್ರವನ್ನು ಬಿಡ್ತಾ ಇದ್ದಾರೆ. ಮತ್ತು ಅಹಿಂದದ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ OBC ಬಗ್ಗೆ ಅತಿ ಕಾಳಜಿ ಇವತ್ತು ಯಾರಿಗದ? ರಾಹುಲ್ ಗಾಂಧಿ ಅವರಿಗದ. ರಾಹುಲ್ ಗಾಂಧಿ ಅವರ ಅತ್ಯಂತ ಆತ್ಮೀಯ ವಿಷಯ ಇವತ್ತು ಯಾವುದಂದ್ರೆ OBC, ದಲಿತ